ಇದೇ ಸ್ಪಂದನ ಕಾರ್ಯಕ್ರಮದಲ್ಲಿ ಏಕಪಾತ್ರಾಭಿನಯ ಮಾಡಿ ಇದೇ ಸ್ಪಂದನ ಕಾರ್ಯಕ್ರಮದಲ್ಲಿ ಹಾಡುಗಳನ್ನ ಹಾಡಿ 3 ಪ್ರಶಸ್ತಿ ತಗೊಂಡಿರೋ ಗಂಡು ಮಗ ನಾನು. ಇದೇ ಬಿರ್ಲಾ ಆಡಿಟೋರಿಯಂನಲ್ಲಿ ಅಲ್ಲೆಲ್ಲ ಮೂಲೆ ಕೂತಿರ್ತಿದ್ರೆ ಕೂತ್ಕೊಂಡು ಕಾರ್ಯಕ್ರಮಗಳು ನೋಡಿದ್ದೀನಿ. ಇದೇ ಬಿರ್ಲಾ ಆಡಿಟೋರಿಯಂನಲ್ಲಿ ನಾನು ಸಾಕಷ್ಟು ವರ್ಷಗಳ ಹಿಂದೆ, ಬಹುಶಃ 10-12 ವರ್ಷ ಇರ್ಬೇಕನ್ಸುತ್ತೆ, ಅವಾಗ ಏಕಪಾತ್ರ ಅಭಿನಯ ಮಾಡಿದ್ದೆ. ಅವಾಗ ಅಣ್ಣವ್ರದೊಂದು ಒಬ್ರವಾದ ಸಿನಿಮಾದು ಚಾವಣಿ ಅವಾಗ ದುಃಖ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ, ಕಾಲು ಗಿಚ್ಚನ್ನು ಕಾಲಿನಲ್ಲಿ ಮೆಟ್ಟಿ ಅರಗಿಸಬಲ್ಲೆ, ಬರಸಿರಿದ ಬೈತವನ್ನು ಬೈ ಮುಷ್ಟಿಯಲ್ಲಿರಬಲ್ಲೆ, ಆದರೆ ಆದರೆ ಈ ಮಾತೃ ನಿಂದನೆಯನ್ನು ಮಾತ್ರ ನಾ ಸಹಿಸಲಾರೆ ಅಂತ ಅವಾಗ ಮಾಡಿದ ನೆನಪು. ಅದಾದ್ಮೇಲೆ ಒಮ್ಮೆ ಬೇರೆ ಬೇರೆ ವರ್ಷಗಳಲ್ಲಿ ಹಾಡಿದ್ದೆ. ಒಮ್ಮೆ 3ನೇ ಸ್ಥಾನ ಬಂದಿತ್ತು, ಒಂದ್ಸಲ 2ನೇ ಪ್ರೈಸ್ ಬಂದಿತ್ತು, ಒಂದ್ಸಲ ಫಸ್ಟ್ ಪ್ರೈಸ್ ಬಂದಿತ್ತು. ಇದೆಲ್ಲ ನೆನಪುಗಳು. ನೀವು ಕರೆದಾಗ ನನ್ನ ಸ್ಪಂದನ ಕಾರ್ಯಕ್ರಮಕ್ಕೆ, ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದಲ್ಲ ಅಂತ ಇವತ್ತು ಅದೇ ಕಾರ್ಯಕ್ರಮದಲ್ಲಿ ನಾನು ಈ ವೇದಿಕೆ ಮೇಲೆ ಮಾತಾಡಿದ್ದೀನಿ ಅಂದ್ರೆ ನನಗೆ ಬಹಳ ಖುಷಿ ಇದೆ ಬರೋದಕ್ಕೆ. ಅವತ್ತು ಅನ್ಕೊಂತ ಇದ್ದೆ, ನನಗೆ ಅವತ್ತು ಅವಾರ್ಡ್ ಕೊಡ್ಬೇಕಾದ್ರೆ, ನನಗೆ ಅವತ್ತು ಪ್ರೈಸ್ ಕೊಡ್ಬೇಕಾದ್ರೆ ಸಿನಿಮಾದವ್ರು ಬಂದಿದ್ರು. ಸೌಂದರ್ಯ ಜಗದೀಶ್ ಅವರು ಅವಾಗ ಬಪ್ಪು ಅಂತ ಒಂದು ಸಿನಿಮಾ ಮಾಡಿದ್ರು. ಆ ಸಿನಿಮಾದವ್ರು ಬಂದು ನನಗೆ ಪ್ರೈಸ್ ಕೊಟ್ರು. ಇನ್ನೊಂದು ವರ್ಷ ಓಂ ಸಾಯಿ ಪ್ರಕಾಶ್ ಅವರು ಬಂದಿದ್ರು, ಡೈರೆಕ್ಟರ್, ಬಹಳ ದೊಡ್ಡ ಡೈರೆಕ್ಟರ್. ಅವರು ಬಂದು ಪ್ರೈಸ್ ಕೊಟ್ಟಿದ್ರು. ಅವಾಗ ನಾವು ಸಿನಿಮಾದವರು ಅಂತ ಬಹಳ ವಿಸ್ಮಯದಿಂದ ಕೂತ್ಕೊಂಡು ನೋಡ್ತಾ ಇದ್ವಿ. ಸಿನಿಮಾದವ್ರಿಗೆ ಎಷ್ಟು ನನ್ ಕರೀತಾರೆ, ಅವ್ರ ಹತ್ರ ಫೋಟೋ ತಗೋಬಹುದು, ಅವ್ರ ಹತ್ರ ಪ್ರೈಸ್ ಇಸ್ಕೋಬಹುದು, ಒಂದು ಫೋಟೋ ಸಿಗುತ್ತೆ ಆಗ್ತದೆ ಅಂತ ನಾನು ಕಾಯ್ತಿದ್ದೆ. ಇವತ್ತು 8 ವರ್ಷಗಳ ಪರಿಶ್ರಮದ ನಂತರ ಬೀದಿ ನಾಟಕ ಮಾಡಿದಂತ ಸಿನಿಮಾ ಹುಡುಗ ಇವತ್ತು ಸಿನಿಮಾದಲ್ಲಿ ನಾಯಕ ನಟನನ್ನು ನಾನು ಅಭಿನಯಿಸಿದ್ದೀನಿ. ನಾನು ಹುಟ್ಟಿ ಬೆಳೆದೆಲ್ಲ ತುಮಕೂರು. ಭಾರತೀಯ ವಿದ್ಯಾ ಕೇಂದ್ರದಲ್ಲಿ 3ನೇ ಕ್ಲಾಸ್ ಓದಿದ್ದೀನಿ. 4ನೇ ಕ್ಲಾಸಿಂದ ಕೇಂದ್ರ ವಿದ್ಯಾಲಯದಲ್ಲಿ ಓದಿದ್ದೀನಿ. ಇದೇ ಚಾಟ್ ಸ್ಟ್ರೀಟ್ ಅಲ್ಲಿ ಎಷ್ಟು ದಿನ ಮಸಾಲ ಪುರಿ ಸೇವನೆ ತಿಂದಿದ್ದೀನೋ ಗೊತ್ತಿಲ್ಲ. ಚಾಟ್ ಸ್ಟ್ರೀಟ್ ಅಲ್ಲಿ ನನ್ನ ಕಸಿನ್ಸ್ ಬಹಳಷ್ಟು ಜನ SIT ಹೋಗಿದ್ದಾರೆ. ಈಗಲೂ ಬರ್ಬೇಕಾದ್ರೆ ಮಠಕ್ಕೆ ಹೋಗೇ ಬಂದ್ವಿ. ಅಲ್ಲಿ ಹೋಗಿ ಗದ್ದುಗೆಗೆ ಹೋಗಿ ಅಲ್ಲಿ ಆಶೀರ್ವಾದ ತಗೊಂಡೇ ಬಂದ್ವಿ. ಅದು ನನಗೂ ತುಮಕೂರು, ನನ್ನೂರಿಗೂ ಇರೋ ನೆಂಟು. ನನ್ನ ತಂದೆ ತಾಯಿ ಇಲ್ಲೇ ಇರೋದು. ಸಿನಿಮಾ ಗೆದ್ದ ಮೇಲೆ ಇವತ್ತೇ ಮೊದಲನೇ ಬಾರಿ ಬರ್ತಾ ಇದ್ದೀನಿ ತುಮಕೂರಿಗೆ. ಬಹಳ ಖುಷಿ ಆಗ್ತಿದೆ. ಈ ಸಿನಿಮಾದ ನಾಯಕ ನಟಿ ಆಶಿಕಾ ರಂಗನಾಥ್ ಅವರು ಕೂಡ ತುಮಕೂರವರೇ. ಸಿನಿಮಾದ ನಿರ್ದೇಶಕರಾದಂತ ಸಿಂಪಲ್ ಸೂರ್ಯ ಅವರು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಆಪರೇಷನ್ ಅಂಬೇನಮ್ಮ, ಬಜಾರ್, ಬಹುಪರ, ಅವತಾರ ಪುರುಷ, ಸಖತ್, ಚಮಕ್ ಹೀಗೆ 10 ಯಶಸ್ವಿ ಕನ್ನಡ ಚಿತ್ರಗಳನ್ನ ಕೊಟ್ಟಿರುವಂತ ನಿರ್ದೇಶಕರು. ಅವರು ನಮ್ಮ ತುಮಕೂರು ಪಕ್ಕ ದಾಬಸ್ಬೇಕವರು. ನಮ್ಮ ಸಿನಿಮಾದ ನಿರ್ಮಾಪಕರು ತುಮಕೂರವರೇ. ಹಾಗಾಗಿ ನಟ ನಾನು ತುಮಕೂರು, ನಾಯಕ ನಟಿ ಆಶಿಕಾ ತುಮಕೂರು, ನಿರ್ಮಾಪಕರು ತುಮಕೂರು, ನಿರ್ದೇಶಕರು ತುಮಕೂರು ಪಕ್ಕ ದಾಬಸ್ಬೇಕವರು. ಹಾಗಾಗಿ ಇದು ತುಮಕೂರು ಸಿನಿಮಾ. ಗತವೈಭವ ಎಲ್ಲ ನೋಡಿದ್ದೀರಾ? ಇನ್ನೂ ನೋಡಿಲ್ಲ ನೀವು. ನಂಗೆ ಎಷ್ಟು ನೋವಾಗ್ತಿದೆ ಗೊತ್ತಾ? ನಮ್ಮೂರವ್ರು ನೋಡಿಲ್ಲ ಅಂತ ಹೆಂಗ್ರಿ? ನೋಡ್ಬೇಕಲ್ಲ. ಆದ್ರೆ ಒಂದು ಖುಷಿ ವಿಚಾರ ಏನಂದ್ರೆ, ನಮ್ಗೆ ಬೆಂಗಳೂರಿನ ನಂತರ ಅತಿ ಹೆಚ್ಚು ಗಳಿಕೆ ಆಗಿರೋದು, ಕಲೆಕ್ಷನ್ ಆಗಿರೋದು ನಮ್ಮ ತುಮಕೂರಲ್ಲೇ. ಅದು ನಮ್ಮ ಹುಡುಗ, ನಮ್ಮ ಸಿನಿಮಾ ಅನ್ನೋ ಒಂದು ಪ್ರೀತಿನ ನೀವೆಲ್ಲರೂ ಇಟ್ಕೊಂಡಿದ್ದೀರಾ. ನಾವು ಕೂಡ ಬೆಂಗಳೂರು, ಹೈದರಾಬಾದ್ ನಂತರ ಹೊರಗಡೆ ಒಂದು ಪ್ರಚಾರ ಅಥವಾ ಒಂದು ಕಾರ್ಯಕ್ರಮಕ್ಕಿಂತ ಭಾಗಿಯಾಗಿರೋದು ಕೂಡ ಅದು ಇಲ್ಲಿ SIT ಇಲ್ಲಿ ಬಿರ್ಲಾ ಆಡಿಟೋರಿಯಂನಲ್ಲಿ ತುಮಕೂರಿನಲ್ಲಿ. ಯಾಕೆಂದ್ರೆ ನಮ್ಮೂರು ಅಂತ ಒಂದು ಅಭಿಮಾನದಿಂದ ಇಲ್ಲಿ ಬಂದಿರುವಂತದ್ದು. ಬಹಳ ಖುಷಿ ಆಗ್ತಿದೆ. ಗತವೈಭವ ಟ್ರೈಲರ್ ನೋಡಿದ್ರಲ್ಲ, ಈಗ ಇಲ್ಲಿ ಕರೆಕ್ಟ್ ಆಗಿ ನೋಡಿರಲ್ಲ ನೀವು. ಇಲ್ಲಿಂದ ಹೋದ್ಮೇಲೆ ನಿಮ್ಮ ಮೊಬೈಲ್ಗಳಲ್ಲಿ ಸರಿಯಾಗಿ ನೋಡಿ ಗತವೈಭವ ಚಿತ್ರದ ಟ್ರೈಲರ್. ಇದೊಂದು ಪುನರ್ಜನ್ಮದ ಕಥೆ. ವರ್ಷದಲ್ಲಿ ಬರೋ 250 ಚಿತ್ರಗಳಲ್ಲಿ ಇದು ಒಂದಲ್ಲ. ಸುಮ್ಮನೆ ಮನಸ್ಸು ನಾವೇನೋ ತೋರಿಸಿಲ್ಲ. ನಿಜವಾಗ್ಲೂ
ಒಂದು ವಿಶೇಷವಾದಂತಹ ಪ್ರಯತ್ನ ಮಾಡಿದೀವಿ. ದೇವಲೋಕ, ರಾಕ್ಷಸ, ಇಲ್ಲಿಂದ ಹಿಡಿದು ವಾಸ್ಕೋ ಡ ಗಾಮ ಭಾರತಕ್ಕೆ ಸಮುದ್ರ ಮಾರ್ಗ ಕಂಡುಹಿಡಿಯೋದು, ಅದಾದ್ಮೇಲೆ 20ರ ಶತಮಾನದಲ್ಲಿ ಒಬ್ಬ ಕಂಬಳ ವೀರನ ಪ್ರೇಮ ಕಾವ್ಯ, ಇದೆಲ್ಲವೂ ಪ್ರೆಸೆಂಟ್ ಜನರೇಷನ್ಗೆ ಅಂದ್ರೆ ಇವತ್ತಿಗೆ ಕನೆಕ್ಟೆಡ್. 4 ಜನ್ಮಗಳ ಕಥೆ ಗತವೈಭವ. ನಿಮಗೆ ಒಂದೇ ಸಿನಿಮಾ ಟಿಕೆಟ್ ದುಡ್ಡಿಗೆ 4 ಸಿನಿಮಾ ನೋಡೋದಾಗುತ್ತೆ. ಹಾಗಾಗಿ ನಾನು ನಿಮ್ಗೆ ಕೇಳ್ಕೊಳ್ಳುವಂಥದ್ದು, ದಯವಿಟ್ಟು ನಿಮ್ಗೆಲ್ಲರೂ ಓದಿ ಅಂತ ಹೇಳ್ತಿರ್ತಾರೆ, ಹಾಗಾಗಿ ಅದನ್ನ ಹೇಳಲ್ಲ, ಅದು ಕೇಳಿ ಸಾಕಾಗಿರುತ್ತೆ. ನಾನು ಸಿನಿಮಾ ನೋಡಿ ಅಂತ ಹೇಳ್ತೀನಿ. ದಯವಿಟ್ಟು ಗತವೈಭವ ಚಿತ್ರ ಈಗ ಗಾಯತ್ರಿ ಥಿಯೇಟರ್ ಓಡ್ತಿದೆ, ಎಸ್ ಮಾಲ್ ಅಲ್ಲಿ ಓಡ್ತಾನೆ, ಎಲ್ಲರೂ ನೋಡಿ. ತುಂಬಾ ಖುಷಿ ಆಗ್ತದೆ ನಮ್ಮವರು ನಮಗೆ ಬರೋದಕ್ಕೆ, ಅಂಡ್ SIT ಬರೋದಕ್ಕೆ ಬಹಳ ಖುಷಿ ಆಗ್ತದೆ. ಬಿರ್ಲಾ ಆಡಿಟೋರಿಯಂಗೆ, ಅದು ಸ್ಪಂದನ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಬಹಳ ಖುಷಿ ಆಗ್ತದೆ. ನೀವೆಲ್ಲರೂ ಬರ ಮಾಡ್ಕೊಂಡಿದ್ದ ರೀತಿಗೆ ನಮ್ಗೆ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಎವ್ರಿಬಡಿ, ಎಲ್ರಿಗೂ ಧನ್ಯವಾದಗಳು. ಜೈ ಜೈ.